promised before assembly elections. So now they can't blame the poor people or the people of Karnataka. My dear friend, ತಾವು ಬರಕ್ಕೂ ಮುಂಚೆ ನಾನು ಈ ವಿಚಾರವನ್ನು ಹೇಳಿದ್ದೇನೆ. ಮೆಟ್ರೋ ದರದ ವಿಚಾರದಲ್ಲಿ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಕರ್ನಾಟಕವನ್ನು ಹೊರತುಪಡಿಸಿ ದೆಹಲಿಯಲ್ಲಿರ್ಬೋದು, ಚೆನ್ನೈಯಲ್ಲಿರ್ಬೋದು ಅಥವಾ ಮುಂಬೈನಲ್ಲಿರ್ಬೋದು, ದೇಶದ ಯಾವುದೇ ರಾಜ್ಯಗಳು ಅಥವಾ ಯಾವುದೇ ಮೆಟ್ರೋಗಳಲ್ಲಿ ದರ ಜಾಸ್ತಿ ಮಾಡಬೇಕು ಅಂತೇಳಿ ಆ ರಾಜ್ಯ ಸರ್ಕಾರಗಳು ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಾಯವನ್ನ ಮಾಡಿಲ್ಲ. ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್, ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಇಲ್ಲಿ ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಿರ್ತಕ್ಕಂಥದ್ದು. ಬೇರೆ ಯಾವುದೇ ರಾಜ್ಯಗಳು ಈ ರೀತಿ ಮಾಡಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಉತ್ತರ ಕೊಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದಲ್ಲ. ಮಾನ್ಯ ಜಾರ್ಜ್ ಅವರು ಏನ್ ಹೇಳಿದ್ದಾರೆ, ಪ್ರತಿ ತಿಂಗಳು ನಾವು ಗ್ಯಾರಂಟಿಗಳು ಕೊಡ್ತೇವೆ ಅಂತೇಳಿ ನಾವೇನು ವಾಗ್ದಾನ ಮಾಡಿಲ್ಲ. ಏನ್ ಹೇಳಿದಾರೆ ಅವರು? ಸಂಬಳ ತರ ಕೊಡೋದಕ್ಕಾಗಿಲ್ಲ. ಅದೇ ಹೇಳಿದ್ದು. ಏನ್ ಭಿಕ್ಷುಕರು ಅನ್ಕೊಂಡಿದ್ದಾರೆ ರಾಜ್ಯದ ಜನನ? ಅವಮಾನ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಯೋಗ್ಯತೆಗೆ, ನಿಮ್ಮ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಜ್ಯದ ಜನರ ಮೇಲೆ ದೂಷಿಸ್ತೀರ ನೀವಾಗಾದ್ರೆ. ನೀವೇ ತಾನೇ ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ತಿಂಗಳು ಕರೆಕ್ಟ್ ಆಗಿ ನಾವೆಲ್ಲ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಯಾರು ಹೇಳಿದ್ರು? ಈಗ ನೀವೇ ಕೊಟ್ಟಿರ್ತಕ್ಕಂಥ ಭರವಸೆ, ಆ ಭರವಸೆನ ಈಡೇರಿಸೋದಕ್ಕೆ ಹಣ ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಜನರನ್ನ ದೋಷಿಸ್ತಕ್ಕಂಥದ್ದು ಸರಿಯಲ್ಲ ಇದು. ವಾಟ್ ಇಸ್ ದ ವೇ ಫಾರ್ವರ್ಡ್? ಒಂದ್ ಕಡೆ ಹೇಳ್ತೀವಿ ಗ್ಯಾರಂಟಿ ಸ್ಕೀಮ್ ಇಂದ ಟ್ರೆಜರಿಲಿ ದುಡ್ಡಿಲ್ಲ ಅಂತ, ನಿಲ್ಲಿಸಬೇಕಾ ಅಥವಾ ಅದನ್ನ ರಿಯಲೈಸ್ ಮಾಡಬೇಕಾ? ವಾಟ್ ಇಸ್ ಯುವರ್ ಸಜೆಷನ್? I am not the chief minister or I am not the finance minister. It's the duty of the chief minister and finance minister. I am not blaming here. I am only trying to tell the people of Karnataka what is the situation, what is the financial situation. ನಾನು ಹೇಳ್ತಲ್ಲ, ಸ್ವತಃ ಜಾರ್ಜ್ ಅವರು ಹೇಳಿದ್ದಾರೆ 6,000 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳಿ. ಸೊ